ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ನಮ್ಮ ಮುಂಜಾನೆ ಚೆನ್ನಾಗಿದ್ದರೆ ನಮ್ಮ ಸಂಪೂರ್ಣ ದಿನವೂ ಚೆನ್ನಾಗಿರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತೆ. ಯಾವುದಾದರೂ ಒಂದು ಒಳ್ಳೆಯ ಆರಂಭವನ್ನು ಹೊಂದಿರುವಾಗ ಅದು ಉತ್ತಮ ಅಂತ್ಯವನ್ನು ಹೊಂದಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ದಿನವನ್ನು ಪ್ರಾರಂಭಿಸುವಾಗ ಒಬ್ಬರು ಯಾವಾಗಲೂ ಈ ವಿಷಯಗಳನ್ನು ನೆನಪಿಟ್ಕೋಬೇಕು. ಅಂದರೆ ಯಾವಾಗಲೂ ನಾವು ನಮ್ಮ ಮುಂಜಾನೆಯನ್ನು ಶುಭ ಸೂಚನೆಗಳೊಂದಿಗೆ ಅಥವಾ ಉತ್ತಮ ವಿಷಯಗಳೊಂದಿಗೆ ಆರಂಭಿಸಬೇಕು. ಹಾಗಾದರೆ ಮುಂಜಾನೆಯನ್ನು ನಾವು ಹೇಗೆ ಆರಂಭಿಸಬೇಕು? ನಮ್ಮ ಮುಂಜಾನೆಯನ್ನು ನಾವು ಯಾವ ರೀತಿ ಆರಂಭಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಎನ್ನುವುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ದೇವರ ಸ್ಮರಣೆ. ಬೆಳಗ್ಗೆ ಎದ್ದ ನಂತರ ದೇವರ ಸ್ಮರಣೆ ಮಾಡಬೇಕು. ದೇವರ ನಾಮಸ್ಮರಣೆಯ ಮೂಲಕ ದಿನವನ್ನು ಪ್ರಾರಂಭಿಸುವವರು ದಿನವಿಡೀ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರ್ತಾರೆ. ಜೀವನದ ಯಶಸ್ಸಿನಲ್ಲಿ ಧನಾತ್ಮಕ ಶಕ್ತಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಸಕಾರಾತ್ಮಕ ಶಕ್ತಿಯು ಜೀವನದಲ್ಲಿ ಅಪಾರ ಯಶಸ್ಸನ್ನು ನೀಡುತ್ತೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯ ಕೃಪೆಯು ಅಂತಹವರ ಮೇಲೆ ಸದಾಕಾಲ ಉಳಿಯುತ್ತೆ. ಆದ್ದರಿಂದ ಯಾವಾಗಲೂ ಮುಂಜಾನೆ ಎದ್ದಾಕ್ಷಣ ಮೊದಲು ದೇವರ ನಾಮಸ್ಮರಣೆಯನ್ನು ಮಾಡಿ. ಎರಡನೇದಾಗಿ ತಂದೆ ತಾಯಿಯ ಆಶೀರ್ವಾದ. ಮುಂಜಾನೆ ಎದ್ದ ನಂತರ ನೀವು ಮಾಡಬೇಕಾದ ಎರಡನೇ ಕೆಲಸವೆಂದರೆ ತಂದೆ ತಾಯಿಗಳ ಪಾದ ಮುಟ್ಟಿ ಅವರ ಆಶೀರ್ವಾದವನ್ನು ತೆಗೆದುಕೋಬೇಕು. ಮುಂಜಾನೆ ತಂದೆ ತಾಯಿಗಳ ಪಾದ ಸ್ಪರ್ಶಿಸಿ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ ದೇವರ ಆಶೀರ್ವಾದ ಸಿಗುತ್ತೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ದೇವರ ಕೃಪೆಯು ಕೂಡ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಅಂತಹ ದಿನ ಜನರು ದಿನವಿಡೀ ಉತ್ಸಾಹದಿಂದ ತುಂಬಿರುತ್ತಾರೆ, ಅಜ್ಞಾತ ಭಯದಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಮೂರನೆಯದಾಗಿ ಪ್ರಕೃತಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಬೆಳಿಗ್ಗೆ ಎದ್ದು ಪ್ರಕೃತಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ಜೀವನವು ಪ್ರಕೃತಿಯಿಂದ ಬಂದಿದೆ. ಇದರೊಂದಿಗೆ ಪೂರ್ವಜರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪ್ರಕೃತಿ ಮತ್ತು ಪೂರ್ವಜರಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ತೋರಿಸುವವರು ಜೀವನದಲ್ಲಿ ಯಶಸ್ಸು ಮತ್ತು ಗೌರವ ಎರಡನ್ನು ಪಡೆಯುತ್ತಾರೆ. ಅಂತಹವರ ಮೇಲೆ ಲಕ್ಷ್ಮಿಯ ಕೃಪೆ ಯಾವಾಗಲೂ ಇರುತ್ತೆ. ಹಿಂದೂ ಧರ್ಮದಲ್ಲಿ ಪ್ರಕೃತಿಯನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ನಾವು ದೇವರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತೇವೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಪ್ರಕೃತಿಗೂ ಕೂಡ ನೀಡಬೇಕು. ನಾಲ್ಕನೇದಾಗಿ ಪ್ರತಿದಿನ ಉದಾತ್ತ ಕಾರ್ಯವನ್ನು ಮಾಡಬೇಕು. ಚಾಣಕ್ಯ ನೀತಿಯಲ್ಲಿ ಹೇಳಿರುವ ಪ್ರಕಾರ ಓರ್ವ ವ್ಯಕ್ತಿಯು ಪ್ರತಿದಿನ ಉದಾತ್ತ ಕಾರ್ಯವನ್ನು ಮಾಡುವ ಮೂಲಕ ಅವನು ಎಲ್ಲರ ಪ್ರೀತಿಯನ್ನು ಪಡಿತಾನೆ. ಅಂತಹ ಜನರ ಆತ್ಮವಿಶ್ವಾಸವು ಉನ್ನತ ಮಟ್ಟದಲ್ಲಿರುತ್ತೆ. ಅಂತಹ ವ್ಯಕ್ತಿಗಳು ತೃಪ್ತರಾಗಿರ್ತಾರೆ. ಅವರ ಮನಸ್ಸು ಶಾಂತವಾಗಿರುತ್ತದೆ. ಅಂತಹ ಜನರು ರೋಗಗಳು ಮತ್ತು ಅಸ್ಪಷ್ಟತೆಗಳಿಂದ ಮುಕ್ತರಾಗಿರ್ತಾರೆ. ರಾಷ್ಟ್ರಕ್ಕೆ ಹೊಸ ದಿಕ್ಕನ್ನು ನೀಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಮುಂಜಾನೆ ನಾವು ಎದ್ದಾಕ್ಷಣ ಈ ಮೇಲಿನ 4 ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಸುತ್ತಲೂ ಸಕಾರಾತ್ಮಕತೆ ಸೃಷ್ಟಿಯಾಗುತ್ತೆ ಹಾಗೂ ನಮ್ಮಲ್ಲಿ ಧನಾತ್ಮಕ ಯೋಚನೆಗಳನ್ನು ಹುಟ್ಟಿಕೊಳ್ಳಲು ಪ್ರಾರಂಭವಾಗುತ್ತೆ. ಯಾವ ವ್ಯಕ್ತಿಯು ಧನಾತ್ಮಕ ಚಿಂತನೆಗಳನ್ನು ಆಲೋಚನೆಗಳನ್ನು ಹೊಂದಿರ್ತಾನೆಯೋ ಅವನು ಜೀವನದಲ್ಲಿ ಪ್ರಗತಿಯ ಮಾರ್ಗವನ್ನು ಹಿಡಿಯುತ್ತಾನೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.